ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಟಿಲ್ಲು ಕಿಚನ್ ಫುಡ್ಸ್. ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇದೇ ಥರ ರೆಸಿಪೀಸ್ ಇನ್ನೂ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲಿಗೆ ಚಿಕನ್ನ ದೊಡ್ಡದಾಗಿ ಕಟ್ ಮಾಡಿರೋ 2 ತಂದೂರಿ ಪೀಸಸ್ ತಗೋಬೇಕು. ಚಿಕನನ್ನು ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು, ಆವಾಗ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗೆಲ್ಲ ಹಿಡಿಯುತ್ತೆ. ನಂತರ ಒಂದು ಬೌಲ್ ತಗೊಂಡು ಅರ್ಧ ಕಪ್ ಮೊಸರು, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್, 3 ಸ್ಪೂನ್ ತಂದೂರಿ ಮಸಾಲ ಪೌಡರ್, ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಫುಡ್ ಕಲರ್, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಕಟ್ ಮಾಡಿರೋ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅರ್ಧ ನಿಂಬೆಹಣ್ಣು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನ್ ಆಯಿಲು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕು. ಇದು ಮಿನಿಮಮ್ 1 ಅವರ್ ಆದರೂ ಮ್ಯಾರಿನೇಟ್ ಆಗಬೇಕು, ಆವಾಗ ಚಿಕನ್ ಎಲ್ಲ ಫುಲ್ ಸಾಫ್ಟಾಗಿ ಬರುತ್ತೆ. ಮ್ಯಾರಿನೇಟ್ ಆದಮೇಲೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 4 ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚಿಕನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ಹಾಕಿರೋ ತಂದೂರಿ ಮಸಾಲ ಪೌಡರ್ ಎಲ್ಲ ರೇಷನ್ ಶಾಪಲ್ಲಿ ಸಿಗುತ್ತೆ, ಎಲ್ಲ ಕಡೆ ಅವೈಲೇಬಲ್ ಸಿಗುತ್ತೆ. ಅದು ತಂದೂರಿ ಮಸಾಲ ಹಾಕ್ಕೊಂಡ್ರೆ ಮಾತ್ರ ತಂದೂರಿ ಫ್ಲೇವರ್ ಬರೋದು, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಒಂದು 2 ನಿಮಿಷ ಆದಮೇಲೆ ಇನ್ನೊಂದು ಕಡೆನೂ ಸೇಮ್ ಅದೇ ಥರ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಎರಡು ಕಡೆ ಬೇಯಿಸ್ಕೊಂಡ ನಂತರ ಎಕ್ಸಸ್ ಆಯಿಲ್ ಏನಾದರೂ ಇತ್ತಂದರೆ ಅದನ್ನು ತಗೊಂಡ್ಬಿಟ್ಟು ಹೊರಗಡೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಚಿಕನ್ ಎಲ್ಲ ಬೆಂದಿದೆ, ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನಂತರ ಸ್ಟವ್ ಮೇಲೆ ಐರನ್ ಸ್ಟ್ಯಾಂಡ್ ಇಟ್ಬಿಟ್ಟು ಬೆಂದಿರೋ ಚಿಕನ್ನ ಲೋ ಫ್ಲೇಮ್ನಲ್ಲಿ ಕರಗಿಸಿರೋ ಬಟರ್ ಹಾಕ್ಕೊಂಡು 2 ಕಡೆ ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆನೂ ಹಾಕ್ಕೋಬೋದು, ಇಲ್ಲ ಬಟರು ಹಾಕ್ಕೋಬೋದು. ಬಟರ್ ಹಾಕ್ಕೊಂಡು ಮಾಡಿಕೊಂಡ್ರೆ ಆ ಸ್ಮೋಕಿ ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಬಟರ್ ಹಾಕ್ಕೊಂಡಿದ್ದೀವಿ. ಎರಡು ಕಡೆ ತಿರುಗಿಸ್ತಾ ಒಳ್ಳೆ ಸ್ಮೋಕಿ ಫ್ಲೇವರ್ ಬರೋ ಗಂಟ ಬೇಯಿಸ್ಕೋಬೇಕು. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇರ್ತೀವಿ. ಸಿಂಪಲ್ಲಾಗಿ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಾಡ್ಕೊತೀನಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಿಕನ್ ಎಲ್ಲ ಬೆಂದಿರುತ್ತೆ, ಒಳ್ಳೆ ಸ್ಮೋಕಿ ಫ್ಲೇವರ್ಗೋಸ್ಕರ ಈ ಥರ ಬೇಯಿಸ್ಕೋಬೇಕಷ್ಟೆ. ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಆ ಸ್ಮೋಕಿ ಫ್ಲೇವರ್ ಚೆನ್ನಾಗಿ ಚಿಕನ್ಗೆ ಒಳಗಡೆ ಬಂದ್ಬಿಡುತ್ತೆ. 2 ಕಡೆ ಚೆನ್ನಾಗಿ ಬೆಂದಿದೆ. ಈಗ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಸೂಪರ್ ಟೇಸ್ಟಿಯಾಗಿರೋ ತಂದೂರಿ ಚಿಕನ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಇದು ಕಾಂಬಿನೇಷನ್ ಒಂದು ಗ್ರೀನ್ ಚಟ್ನಿ ಮಾಡಿಕೊಂಡು ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿತ್ತಂದರೆ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಎಕ್ಸಲೆಂಟಾಗಿರುತ್ತೆ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಮಾಡಿ ತೋರಿಸ್ತೀವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.